ದಶಗ್ರೀವನು ತತ್ಕ್ಷಣವೇ ಚಂದ್ರಸಾಲೆಗೆ ಬಂದು ಪ್ರಹಸ್ತನನ್ನೇ ಮಹಾರಾಣಿಯ ಮೂಲಕ ಕರೆಯಿಸಿಕೊಂಡನು. ಮಂಡೋದರಿಯು ಬಳಿಯಲ್ಲಿ ಇರುವಳೆಂದು ಒಂದು ರೀತಿಯ ಸಂತಸವು ಪ್ರಹಸ್ತನಿಗಾದರೆ ಅವಳ ಕುರಿತಾಗಿಯೇ ವ್ಯಸನವೂ ಉಂಟಾಯಿತು. ದಶಗ್ರೀವನು ವಿಚಾರವೇನೆಂದು ಕೇಳಿದೊಡನೆ, ರಾಮನು ತನ್ನ ಸೈನ್ಯದೊಂದಿಗೆ ನಮ್ಮ ಸುವೇಲಾದ್ರಿಯನ್ನು ಬಂದು ಸೇರಿರುವನು. 100 ಯೋಜನದ ಅಗಲವುಳ್ಳ ಲವಣಾಂಬುದಿಗೆ ಆ ಮರ್ಕಟರೆ ಕಲ್ಲು ಮಣ್ಣಿನ ಹಾಗೂ ಮರದ ಕೊರಡುಗಳ ಮೂಲಕ ಸೇತುವೆಯನ್ನು ಕಟ್ಟಿ ಅದರ ಮೇಲಿಂದಲೇ ಆ ಸೈನ್ಯವನ್ನು ನಡೆಸಿಕೊಂಡು ಬಂದುದಾಗಿದೆ. ನಮ್ಮ ವಿಭೀಷಣನೂ ರಾಮನನ್ನೇ ಸೇರಿರುವನು. ಲಂಕೆಯ ನಾಗರಿಕರು ಅತೃಪ್ತರಾಗಿ ಲಂಕೆಯಲ್ಲೇ ಯುದ್ಧವು ಸಮನಿಸಿತೆಂದು ಕೆಲವರು ಭಯಚಕಿತ ಚಿತ್ತರಾಗಿದ್ದಾರೆ. ಅನೇಕ ಮಂದಿ ಊರನ್ನೇ ಬಿಟ್ಟು ಓಡುವ ಹೊಣೆಕೆಯಲ್ಲಿದ್ದಾರೆ. ನಮ್ಮ ದುರ್ಗ ಸಂರಕ್ಷಕರು ಅವರನ್ನು ತಡೆದು ಹಿಂದೆ ಕಳುಹಿಸಿದರು. ಒಟ್ಟಿನಲ್ಲಿ ನಮ್ಮ ಲಂಕೆಗೆ ಕೇಡುಗಾಲವೇ ಪ್ರಾರ್ಥಿಸಿದೆ. ನಾವಿನ್ನೂ ಎಚ್ಚರವಾಗದಿದ್ದರೆ ಸರ್ವವು ಕೈಬಿಟ್ಟು ಹೋಗಬಹುದು. ಸಮುದ್ರವನ್ನು ದಾಟಿ ಶತ್ರುಗಳು ಬರಲಾರರೆಂದು ಬಗೆದಿದ್ದ ನಮ್ಮ ಆಲೋಚನೆಯು ನಿರರ್ಥಕವಾಗಿದೆ. ಬಹು ಮೇಧಾವಿಗಳು, ಶಕ್ತಿವಂತರು, ಚತುರರೂ ಆದ ನಾನಾ ರೀತಿಯ ಮಂಗಗಳು ಸುಗ್ರೀವನ ಸೈನ್ಯದಲ್ಲಿ ಸೇರಿರುವರು. ಅಂತೆಯೇ ನಮ್ಮ ಶುಕನು ಅವರ ಸಮಗ್ರ ವೃತ್ತಾಂತವನ್ನು ಅರಿತು ಬರಲೆಂದು ಹೋಗಿದ್ದವನು ಮರಳಿ ಬರಲಿಲ್ಲ. ಸುವೇಲಾದ್ರಿಯ ಪರಿಸರದ ರಕ್ಷಕರಿಂದ ಶುಕನು ಸೇತುವೆಯ ಮೇಲೆಯೇ ಕೋತಿಗಳಿಂದ ಬಂಧಿಸಲ್ಪಟ್ಟ ವಾರ್ತೆಯೂ ಬಂದಿದೆ. ರಾಜಕಾರ್ಯದಲ್ಲಿ ನಿಸ್ಸೀಮರೆಯಾದ ವಾನರರು ಜೀವದ ಹಂಗು ದೊರೆದು ನಮ್ಮಲ್ಲಿ ಕಾದುವುದಕ್ಕೆ ಸಿದ್ಧರಾಗಿ ಬಂದಿದ್ದಾರೆ. ರಾಮನ ಶಕ್ತಿಯು ಅತಿಶಯವಾದುದು. ನಮ್ಮ ವಿಭೀಷಣನು ಅಲ್ಲಿ ಸೇರಿ ಆ ಬಲವು ಸರ್ವ ವಿಧದಿಂದಲೂ ವೃದ್ಧಿಯಾಗಿದೆ. ನಮ್ಮ ಬಲವು ಕುಂದುವುದು ಕೂಡ ಶತ್ರುಗಳ ಪ್ರಬಲತೆಗೆ ಕಾರಣವಷ್ಟೇ. ನಮ್ಮ ದುರ್ಗಗಳ ಹಾಗೂ ಸೇನೆಗಳ ಎಲ್ಲ ಹೊಲವನ್ನು ಅರಿತಿರುವ ಭೀಷಣನು ಶತ್ರುಗಳಿಗೆ ಬೇಕಾದಂತೆ ನಡೆದುಕೊಳ್ಳುವಾಗ ನಮಗೆ ನಮ್ಮನ್ನು ರಕ್ಷಿಸಿಕೊಳ್ಳುವುದೇ ದುಸ್ತರವಾದರೂ ಆಗಬಹುದು. ನಮ್ಮ ಆಹಾರವೇ ನಮಗೆ ಅಹಿತವಾದಂತೆ ನಮ್ಮ ತುತ್ತಾದ ನರವಾನರರೂ ನಮಗೆ ಶತ್ರುಗಳು. ಮಾತ್ರವಲ್ಲ, ಮೊನ್ನೆಯವರೆಗೆ ನಮ್ಮವರೆನ್ನಿಸಿಕೊಂಡವರು ಕೂಡ ವೈರಿಯೇ ಆಗಿ ಅವರನ್ನು ಹೊಂದಿಕೊಂಡಿದ್ದಾರೆ. ಹೀಗಾಗಿ ನಾವು ಈ ಭಾಗದಲ್ಲಿ ಎಚ್ಚರ ವಹಿಸಬೇಕಾದುದೇ ಯುಕ್ತವು. ನಮ್ಮ ನಾಗರಿಕರಲ್ಲಿ ಬಹುಮಂದಿಗೆ ಯುದ್ಧವು ಬರುತ್ತದೆಂದು ಜುಗುಪ್ಸೆಯೇ ತಲೆದೋರಿರುವುದು ಕೂಡ ನಮಗೆ ಶುಭವಲ್ಲ. ಪರಿಸ್ಥಿತಿಯು ಹದಗೆಟ್ಟು ವಿಪರೀತವಾಗಿದೆ. ಇನ್ನು ನಮ್ಮ ದೇಹಬಲ, ಆಯುಧಗಳ ಬಲದಿಂದ ಶತ್ರುಗಳನ್ನು ಬೊಗ್ಗು ಬಡಿಯುವುದೊಂದೇ ಮಾರ್ಗವಲ್ಲದೆ ಉಳಿದ ಯಾವತ್ತೂ ಸಾಧನಗಳು ವಿಭೀಷಣನು ಅಲ್ಲಿರುವುದರಿಂದ ನಮಗೆ ನಿರುಪಯುಕ್ತಗಳು. ಸೀತೆಯನ್ನು ತಂದುದು, ವಿಭೀಷಣನನ್ನು ಬಿಟ್ಟುದು, ಈ ಎರಡೂ ನಮಗೆ ಅಪಾಯಕರವಾಗಿಯೇ ಪರಿಣಮಿಸಿದೆ. ಆದುದರಿಂದ ಮುಂದಿನ ಕರ್ತವ್ಯವೇನೆಂಬುದನ್ನು ಕೊನೆಯ ಬಾರಿ ತೀರ್ಮಾನಿಸುವುದು ಅತ್ಯಗತ್ಯವಾಗಿದೆ. ಸಂಧಿಯೋ ಯುದ್ಧವೋ ಯಾವುದಾದರೂ ಒಂದನ್ನು ಅವಲಂಬಿಸಲೇಬೇಕಾದ ನಾವು ಇಂದಿನ ರಾತ್ರಿಯ ನಿರ್ಧಾರಕ್ಕೆ ಬರುವುದು ಪ್ರಶಸ್ತವು. ಸೂರ್ಯೋದಯದಿಂದ ಎಲ್ಲಾದರೂ ಶತ್ರುಗಳು ಆಕ್ರಮಿಸಿ ಯುದ್ಧವನ್ನೇ ತೊಡಗಿಬಿಟ್ಟರೆ ಸಂಧಿ ಮಾಡಿಕೊಳ್ಳುವ ಸಂದರ್ಭವೇ ತಪ್ಪಿ ಹೋಗಬಹುದು. ಯುದ್ಧವೇ ಆದರೂ ಸಾಕಷ್ಟು ರಕ್ಷಣೆಯನ್ನು ಮಾಡಿಕೊಳ್ಳಬೇಕಾಗುವುದು. ಮಂತ್ರಿಗಳಾದ ನಾವು ನಮ್ಮದೇ ಆಗಿರುವ ಅಭಿಪ್ರಾಯವೇನನ್ನು ಕೊಡಲಾರೆವು. ಪ್ರಭುಚಿತ್ತದಂತೆ ಹೇಗೆ ಬೇಕೋ ಹಾಗೆ ನಿರ್ಧರಿಸಬಹುದು. ಎಲ್ಲವನ್ನು ಕೂಲಂಕಷವಾಗಿ ವಿಚಾರ ಮಾಡಿ ಒಂದು ನಿರ್ಣಯಕ್ಕೆ ಬರುವುದು ಯೋಗ್ಯವು. ಇಷ್ಟು ಮಾತ್ರ ನಾವು ಸೂಚಿಸತಕ್ಕವರು. ಸಮ್ರಾಟರ ವೈಯಕ್ತಿಕವಾದ ವ್ಯವಹಾರವು ರಾಜಕೀಯದ ಸ್ವರೂಪವನ್ನು ತಳೆದು ವಿಭೀಷಣನನ್ನೇ ಬಿಟ್ಟು ಓಡುವವರೆಗೂ ಮುಟ್ಟಿದೆ. ಇನ್ನು ನಮ್ಮ ಅಭಿಪ್ರಾಯವೇನು? ನಾವೀ ವ್ಯವಹಾರದಲ್ಲಿ ಮಹಾರಾಜರ ಜೊತೆಯಲ್ಲಿಯೇ ಉಳಿದಿರುವುದರಿಂದ ಯುಕ್ತ ಕಂಡಂತೆ ಅಪ್ಪಣೆಯಾಗುವುದೇ ಮುಖ್ಯವು. ಆತ್ಮಾರ್ಥವಾಗಿ ಸರ್ವವನ್ನು ತ್ಯಜಿಸಬಹುದಾದ ನೀತಿಯಂತೆ ಇಲ್ಲಿ ಮಾನಾಪಮಾನಗಳ ಕುರಿತು ಹೆಚ್ಚು ಆಲೋಚಿಸಬೇಕಾಗಿರುವುದಿಲ್ಲ. ತೊಡಗಿದ ಕಾರ್ಯವು ಒಳಿತೋ ಕೆಟ್ಟುದೋ, ಸೋಲೋ ಗೆಲುವೋ ಬಂದಂತೆ ಅನುಭವಿಸುವ ಮಾರ್ಗವೊಂದು. ತೊಡಗಿದ ಕಾರ್ಯದಲ್ಲಿ ತಿದ್ದುಪಡಿ ಮಾಡಿ ಯುಕ್ತಿಯ ಮೂಲಕ ನಮ್ಮ ಧೋರಣೆಯನ್ನು ವ್ಯತ್ಯಾಸಗೊಳಿಸಿ ನಮ್ಮ ಮಾನಕ್ಕೆ ಕೊರತೆ ಬಾರದಂತೆ ಸಂಧಿ ಮಾಡಿಕೊಳ್ಳುವುದು ಇನ್ನೊಂದು ಮಾರ್ಗವು. ರಾಮನು ಬಂದೇ ಸೀತೆಯನ್ನು ಕೊಡುವುದಕ್ಕಾಗಿ ಇಷ್ಟು ಮಾಡಿದೆವು ಎಂದು ಹೇಳಿ ಗೌರವವನ್ನು ಹಾಗೆ ಉಳಿಸಿಕೊಳ್ಳುವುದಕ್ಕೂ ಅವಕಾಶವಿದೆ. ಇಷ್ಟು ವರ್ಷ ಸುಖವಾಗಿ ಕಳೆದಾಯಿತು. ಕಷ್ಟದ ಕಹಿಯನ್ನು ಇನ್ನೂ ಅನುಭವಿಸಿ ಆ ಯೋಗವಿದ್ದಂತಾಗಲಿ ಎಂದು ಮುಂದುವರಿಯುವುದಕ್ಕೂ ಸಂದರ್ಭವಿದೆ. ಇನ್ನು ಮಹಾರಾಜರ ಚಿತ್ತ. ಸೀತೆಯನ್ನು ಕೊಡುವುದಾದರೆ ಮಂತ್ರಿಗಳಾದ ನಾವೇ ಮುಂದೆ ಹೋಗತಕ್ಕವರು. ಯುದ್ಧವೇ ಆದರೆ ಅಲ್ಲಿಯೂ ಮೊದಲು ಪ್ರಾಣ ಕೊಡುವವರು. ಯುದ್ಧವಿಲ್ಲದಿದ್ದರೆ ನಮಗೆ ಸೋಲು, ಯುದ್ಧವಾದರೆ ಸಾವು ಇಷ್ಟು ಖಂಡಿತವೆನ್ನಬಹುದು. ಆದುದರಿಂದ ಯಾವುದು ಯುಕ್ತವೋ ಅದಕ್ಕೆ ಕೊನೆಯ ನಿರ್ಧಾರದ ನಿರ್ಣಯವು ಅಗತ್ಯವಾಗಿದೆ. ಅಪ್ಪಣೆಯಾಗಲಿ
ಎಂದು ಸ್ಪಷ್ಟವಾಗಿ ಹೇಳಿದನು. ದಶಕಂಠನು ಕ್ಷಣಕಾಲ ಮೌನವನ್ನೇ ಧರಿಸಿದ್ದನು. ಮಂಡೋದರಿಯು ತನ್ನ ಪತಿಯು ಯಾವ ಅಭಿಪ್ರಾಯವನ್ನು ಹೊರಗೆಡಬಹುದೋ ಎಂದು ಅವನ ಮುಖವನ್ನೇ ದಿಟ್ಟಿಸುತ್ತಿದ್ದಳು. ತನ್ನ ಭಿನ್ನಹವನ್ನು ಮುಂದಿಡಬೇಕೆಂದು ಹಲವು ಬಾರಿ ಆಲೋಚಿಸುತ್ತಾ ಮಂತ್ರಿಯ ಸಮ್ಮುಖದಲ್ಲಿ ಏನನ್ನಾದರೂ ಆಡಿದರೆ ಪತಿದೇವನ ಗೌರವಕ್ಕೆ ಕುಂದಾಗಿ ಅವನು ನೊಂದುಕೊಂಡಾನೋ ಏನೋ ಎಂದೆಣಿಸುತ್ತಾ ಅದೇ ಸಂದೇಹದಲ್ಲಿ ಪತಿಯನ್ನು ನೋಡುತ್ತಿದ್ದಳು. ಏನಾದರೂ ಅರಸನು ತನ್ನಲ್ಲಿ ಪ್ರಶ್ನಿಸಿದರೆ ಸಂದರ್ಭವನ್ನು ಕಲ್ಪಿಸಿಯಾದರೂ ತನ್ನ ಸೂಚನೆಯನ್ನು ಮುಂದೂಡಬೇಕೆಂದು ಆಶಿಸುತ್ತಿದ್ದಳು. ಹಾಗೆಯೇ ಪ್ರಹಸ್ತನ ಅಭಿಮತದಂತೆ ಸಂಧಿಯನ್ನೇ ಸಾರ್ವಭೌಮನು ಮೆಚ್ಚಲಿ ಎಂದು ಶಿವನನ್ನು ಮನಸ್ಸಿನಲ್ಲಿ ಪ್ರಾರ್ಥಿಸುತ್ತಿದ್ದಳು. ಆದರೆ ಸೀತೆಯ ದುಃಖವು ಕೊನೆಯಾಗುವ ಕಾಲವು ಬಂದುದರಿಂದ ಇರಬಹುದು. ರಾವಣನು ಒಮ್ಮಿಂದೊಮ್ಮೆಯೇ ದೂತಿಯನ್ನು ಕರೆದು ಮಂತ್ರಿಯಾದ ಸಾರಣನನ್ನು ಬರುವಂತೆ ಆಜ್ಞಾಪಿಸಿದನು. ಎನ್ ಭಾಗವತ್ ಬರ್ಪಟ್ಟಿ.